ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ರಾಬರ್ಟ್ ಗ್ರೀನ್ ಅವರ ದ ಲಾಸ್ ಆಫ್ ಹ್ಯೂಮನ್ ನೇಚರ್ ಪುಸ್ತಕದ ಬಗ್ಗೆ ಮಾತಾಡೋಣ. ಅಂದ್ರೆ ನಮ್ಮೆಲ್ಲರನ್ನು ಕಂಟ್ರೋಲ್ ಮಾಡುವ, ಆದರೆ ನಮಗೆ ಅಷ್ಟಾಡಿ ಗೊತ್ತೇ ಇರೋದು ಕೆಲವು ಮಾನವ ಸ್ವಭಾವದ ನಿಯಮಗಳನ್ನ ಇವತ್ತು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಿದ್ರೆ ಒಂದು ದೊಡ್ಡ ಪ್ರಶ್ನೆಯಿಂದ ಶುರು ಮಾಡೋಣ. ಏನಂತೀರಾ? ಒಂದು ಸುವರ್ಣ ಯುಗ ಅಂದ್ರೆ ಒಂದು ಗೋಲ್ಡನ್ ಏಜ್, ಅದು ಹೇಗೆ ಅಂತ್ಯ ಕಾಣುತ್ತೆ? ಇತಿಹಾಸದ ಶ್ರೇಷ್ಠ ನಾಗರಿಕತೆಗಳಲ್ಲಿ ಒಂದಾದ ಅಥೆನ್ಸ್ ತನ್ನ ಪೀಕ್ನಲ್ಲಿದ್ದಾಗ, ಅಂದ್ರೆ ಉತ್ತುಂಗದಲ್ಲಿದ್ದಾಗ ಹೇಗೆ ಪತನವಾಯಿತು? ಇದೇ ನಿಗೂಢತೆ ನಮ್ಮ ಇವತ್ತಿನ ಚರ್ಚೆ ಕೇಂದ್ರಬಿಂದು. ಈ ಟೈಮ್ಲೈನ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಕೇವಲ 30 ವರ್ಷಗಳಲ್ಲಿ ಒಂದು ಮಹಾನ್ ಶಕ್ತಿ ಹೇಗೆ ಕುಸಿದು ಬಿತ್ತು ಅನ್ನೋದನ್ನ ನೋಡಿ. ಕ್ರಿಪು 432ರಲ್ಲಿ ಸ್ಪಾರ್ಟಾ ಒಂದು ವಾರ್ನಿಂಗ್ ಕೊಡುತ್ತೆ. ಅಲ್ಲಿಂದ ಶುರುವಾಗಿ ಕೇವಲ 405ರಷ್ಟೊತ್ತಿಗೆ ಅಥೆನ್ಸ್ ಸಂಪೂರ್ಣವಾಗಿ ಸೋಲೊಪ್ಕೊಳ್ಳುತ್ತೆ. ಇದು ನಮ್ಮ ತಲೆಯಲ್ಲಿ ಒಂದೇ ಪ್ರಶ್ನೆ ಮೂಡಿಸುತ್ತೆ: ಅಷ್ಟೊಂದು ದೊಡ್ಡ ಸಾಮ್ರಾಜ್ಯ ಇಷ್ಟು ಬೇಗ ಪತನ ಆಗೋಕೆ ಹೇಗೆ ಸಾಧ್ಯ? ಸರಿ, ಹಾಗಿದ್ರೆ ಬನ್ನಿ ಈ ಕತೆಯ ಆಳಕ್ಕೆ ಇಳಿಯೋಣ. ನಾವು ಮಾತಾಡ್ತಿರೋದು ಪ್ರಾಚೀನ ಗ್ರೀಸ್ನ ಒಂದು ಗ್ರೇಟ್ ಸಿಟಿ ಸ್ಟೇಟ್ ಅಥೆನ್ಸ್ ಬಗ್ಗೆ. ತನ್ನ ದೊಡ್ಡ ಶತ್ರು ಸ್ಪಾರ್ಟಾದ ಜೊತೆ ಒಂದು ಭಯಂಕರ ಯುದ್ಧದ ಅಂಚಿನಲ್ಲಿ ನಿಂತಿದ್ದ ಸಮಯ ಅದು. ನೋಡಿ, ಈ ಯುದ್ಧದ ಗಂಭೀರತೆ ಎಷ್ಟಿತ್ತು ಅಂದ್ರೆ, ಒಂದು ಕಡೆ ಪ್ರಜಾಪ್ರಭುತ್ವ, ಕಲೆ, ವ್ಯಾಪಾರ ಅಂತಿದ್ದ ಅಥೆನ್ಸ್, ಇನ್ನೊಂದು ಕಡೆ ಕೇವಲ ಮಿಲಿಟರಿ ಶಿಸ್ತು, ಯುದ್ಧವನ್ನೇ ಉಸಿರಾಡ್ತಿದ್ದ ಸ್ಪಾರ್ಟಾ. ಇವೆರಡರ ಮಧ್ಯೆ ಯುದ್ಧ ನಡೆದ್ರೆ ಸೋತವರ ಇಡೀ ಜೀವನ ಶೈಲಿ, ಅವರ ಸಂಸ್ಕೃತಿಯೇ ನಾಶವಾಗುವ ಅಪಾಯವಿತ್ತು. ಅಷ್ಟು ದೊಡ್ಡ ಸ್ಟೇಕ್ಸ್ ಇತ್ತು. ಈ ಇಡೀ ಕಥೆಯ ಹೀರೋ, ಕೇಂದ್ರ ವ್ಯಕ್ತಿ ಅಂದ್ರೆ ಪೆರಿಕ್ಲಿಸ್. ಅವರು ಸುಮ್ಮನೆ ಒಬ್ಬ ರಾಜಕಾರಣಿ ಆಗಿರ್ಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಫಿಲಾಸಫರ್ ಲೀಡರ್ ತರ ಇದ್ರು. ಅವರೊಬ್ಬರ ನಾಯಕತ್ವ ಅಥೆನ್ಸ್ನ ಇಡೀ ಭವಿಷ್ಯವನ್ನೇ ಬದಲಾಯಿಸಿತು ಅಂತ ಹೇಳ್ಬೋದು. ಪೆರಿಕ್ಲಿಸ್ ಅವರ ಲೀಡರ್ಶಿಪ್ ಸ್ಟೈಲೇ ತುಂಬಾನೇ ವಿಭಿನ್ನವಾಗಿತ್ತು ಗೊತ್ತಾ? ಅವರು ಸಾಮ್ರಾಜ್ಯವನ್ನ ವಿಸ್ತರಿಸೋ ಗೋಜಿಗೆ ಹೋಗ್ಲಿಲ್ಲ. ಅನಾವಶ್ಯಕ ಯುದ್ಧಗಳನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡಿದ್ರು. ಬದಲಿಗೆ ನಗರದ ಸಂಪತ್ತನ್ನ ದೊಡ್ಡ ದೊಡ್ಡ ಸಾರ್ವಜನಿಕ ಕಟ್ಟಡಗಳಿಗೆ, ದೇವಸ್ಥಾನಗಳಿಗೆ, ಕಲೆಗೆ ಬಳಸಿದ್ರು. ಅವರ ತರ್ಕಬದ್ಧ ಆಲೋಚನೆಗಳಿಂದಲೇ ಅಥೆನ್ಸ್ ಒಂದು ಸಮೃದ್ಧಿ ಮತ್ತು ಶಾಂತಿಯ ಸುವರ್ಣಯುಗವನ್ನ ಕಂಡಿದ್ದು. ಇಲ್ಲಿರೋ ವ್ಯತ್ಯಾಸವೇ ಅಥೆನ್ಸ್ ಕಥೆಯ ಅಸಲಿ ಟರ್ನಿಂಗ್ ಪಾಯಿಂಟ್. ಒಂದು ಕಡೆ ಪೆರಿಕ್ಲಿಸ್ ಅವರ ಶಾಂತ, ದೂರದೃಷ್ಟಿಯ ಆಲೋಚನೆ, ಇನ್ನೊಂದು ಕಡೆ ಅವರ ನಂತರ ಬಂದ ನಾಯಕರ ಭಾವನಾತ್ಮಕ, ತಕ್ಷಣದ ರಿಯಾಕ್ಷನ್ಗಳು. ಇದು ಅಕ್ಷರಶಃ ತರ್ಕ ಮತ್ತು ಭಾವನೆಯ ನಡುವಿನ ಒಂದು ದೊಡ್ಡ ಯುದ್ಧವಾಗಿತ್ತು. ಅವರ ಪ್ಲಾನ್ ಇದೆಯಲ್ಲ, ಅದು ನಿಜಕ್ಕೂ ಕ್ರಾಂತಿಕಾರಿಯಾಗಿತ್ತು. ಅವರು ಹೇಳಿದ್ದಿಷ್ಟೇ: ನಾವು ಸ್ಪಾರ್ಟಾ ಜೊತೆ ನೆಲದ ಮೇಲೆ ಯುದ್ಧ ಮಾಡೋದು ಬೇಡ, ನಮ್ಮ ನಗರದ ಗೋಡೆಗಳ ಹಿಂದೆ ಸೇಫ್ ಆಗಿರೋಣ. ನಮ್ಮ ನೌಕಾಪಡೆಯನ್ನ ಬಳಸಿ ಅವರ ಸಪ್ಲೈ ಲೈನ್ ಕಟ್ ಮಾಡೋಣ. ಸಮಯ ಕಳೆದಂತೆ ಅವರೇ ಸುಸ್ತಾಡಿ ಸೋಲೊಪ್ಕೊಳ್ತಾರೆ. ನೋಡಿ ಎಂಥ ತಂತ್ರ! ಅವರು ಹೋಗೋ ಮುಂಚೆ ಒಂದು ಎಚ್ಚರಿಕೆಯನ್ನೂ ಕೊಟ್ಟಿದ್ರು: ನನಗೆ ನಮ್ಮ ಶತ್ರುಗಳ ಪ್ಲಾನ್ ಬಗ್ಗೆ ಭಯ ಇಲ್ಲ, ಬದಲಿಗೆ ನಮ್ಮದೇ ತಪ್ಪುಗಳ ಬಗ್ಗೆ ಭಯ ಇದೆ ಅಂತ. ಆದ್ರೆ ಯಾರೂ ಊಹಿಸಿದ ಒಂದು ದುರಂತ ಎಲ್ಲವನ್ನೂ ಬದಲಾಯಿಸ್ಬಿಡ್ತು. ಒಂದು ಭಯಾನಕ ಪ್ಲೇಗ್ ಇಡೀ ನಗರಕ್ಕೆ ಹಬ್ಬಿ ಸಾವಿರಾರು ಜನನ್ನ ಬಲಿ ತೆಗೆದುಕೊಳ್ತು. ದುರಂತ ಅಂದ್ರೆ ಅದರಲ್ಲಿ ಪೆರಿಕ್ಲೀಸ್ ಕೂಡ ತೀರ್ಕೊಂಡ್ರು. ಇಡೀ ನಗರವೇ ಒಂಥರ ಗೊಂದಲ, ಭಯ, ಸಾಮೂಹಿಕ ಹುಚ್ಚಿಗೆ ಒಳಗಾಡ್ಬಿಡ್ತು. ಪೆರಿಕ್ಲಿಸ್ ಸತ್ತ ಮೇಲೆ ಅಥೆನ್ಸ್ನ ಸ್ಥಿತಿ ಏನಾಯ್ತು ಅಂದ್ರೆ, ಜನರಲ್ಲಿದ್ದ ತಾಳ್ಮೆ ಹೋಗಿ ಕೋಪ ಬಂತು, ಸಂಯಮ ಹೋಗಿ ದ್ವೇಷ ಬಂತು. ಅಲ್ಲಿವರೆಗೂ ಪೆರಿಕ್ಲಿಸ್ ಮೇಲೆ ಪ್ರೀತಿ ಇಟ್ಟಿದ್ದ ಜನರೇ ಅವ್ರನ್ನ ದ್ವೇಷಿಸಕ್ ಶುರು ಮಾಡಿದ್ರು. ಈ ಗ್ಯಾಪ್ನಲ್ಲಿ ಯುದ್ಧ ಮಾಡಬೇಕು, ಅಟ್ಯಾಕ್ ಮಾಡಬೇಕು ಅಂತಿದ್ದ ಗುಂಪಿಗೆ ಸಖತ್ ಪಾಪ್ಯುಲಾರಿಟಿ ಸಿಕ್ಬಿಟ್ಟು. ಜನರ ಈ ಹೊಸ ಭಾವನಾತ್ಮಕ ಆವೇಶ ಇದೆಯಲ್ಲ, ಅದೊಂದು ದೊಡ್ಡ ಅನಾಹುತಕ್ಕೆ ದಾರಿ ಮಾಡ್ಕೊಡ್ತು. ಅದೇ ಸಿಸಿಲಿಯನ್ ದಂಡಯಾತ್ರೆ. ಇದು ಯಾವುದೋ ಸ್ಟ್ರಾಟಜಿ ಇಟ್ಕೊಂಡು ಮಾಡಿದ್ದ ಪ್ಲಾನ್ ಆಗಿರಲಿಲ್ಲ. ಬದಲಿಗೆ ಸಿಕ್ಕಾಪಟ್ಟೆ ದುಡ್ಡು ಮಾರಬಹುದು, ಸ್ಪಾರ್ಟಾವನ್ನ ಪೂರ್ತಿಯಾಗಿ ಅವಮಾನಿಸಬಹುದು ಅನ್ನೋ ಅತಿಯಾದ ಆತ್ಮವಿಶ್ವಾಸ ಮತ್ತು ಅತಾರ್ಕಿಕತೆಯಿಂದ ಹುಟ್ಕೊಂಡ ಪ್ಲಾನ್ ಆಗಿತ್ತು. ಆ ದಂಡಿಯಾತ್ರೆ ಸೈಜ್ ಎಷ್ಟಿತ್ತು ಅಂತ ನಿಮ್ಗೇನಾದ್ರೂ ಐಡಿಯಾ ಇದೆಯಾ? 100ಕ್ಕೂ ಹೆಚ್ಚು ಹಡಗುಗಳು. ಯೋಚನೆ ಮಾಡಿ, ಅದು ಕೇವಲ ಒಂದು ಆರ್ಮಿ ಆಗಿರಲಿಲ್ಲ, ಬದಲಿಗೆ ಅಥೆನ್ಸ್ನ ಅಹಂಕಾರದ, ಅವರ ಕುರುಡು ನಂಬಿಕೆಯ ಒಂದು ದೊಡ್ಡ ಸಂಕೇತವಾಗಿತ್ತು. ಕೊನೆಗೆ ಏನಾಯ್ತು? ಅಥೆನ್ಸ್ನ ವಿನಾಶಕ್ಕೆ ಕಾರಣ ಸ್ಪಾರ್ಟಾ ಅಲ್ಲ, ಅವರ ನಿಜವಾದ ಶತ್ರು ಅವರ ಒಳಗೇನೇ ಇದ್ರು. ಅದೇ ತಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಕ್ಕಾಗ್ದ ಜನರ ದೌರ್ಬಲ್ಯ. ಆ ಇಡೀ ದಂಡಯಾತ್ರೆ ನಾಶ ಆಯಿತು. ಅದರ ಜೊತೆಗೆ ಅಥೆನ್ಸ್ನ ಆ ಸುವರ್ಣ ಯುಗ ಕೂಡ ಕೊನೆಗೊಂಡಿತು. ಓಕೆ, ಈಗ ಈ ಅಥೆನ್ಸ್ನ ಕಥೆಯಿಂದ ನಾವು ಕಲಿಬೇಕಾದ ಪಾಠ ಏನು? ರಾಬರ್ಟ್ ಗ್ರೀನ್ ಇದನ್ನೇ ಒಂದು ಸಾರ್ವತ್ರಿಕ ನಿಯಮ ಅಂತ ಹೇಳ್ತಾರೆ. ಅದೇ ಅತಾರ್ಕಿಕತೆಯ ನಿಯಮ, ಅಂದ್ರೆ ದ ಲಾ ಆಫ್ ಇರ್ರಾಷನಾಲಿಟಿ. ಹಾಗಿದ್ರೆ ತರ್ಕಬದ್ಧತೆ ಅಂದ್ರೆ ಏನು? ರ್ಯಾಷನಾಲಿಟಿ ಅಂದ್ರೆ ಏನು?
ಅದು ಕೇವಲ ಬುದ್ಧಿವಂತಿಕೆ ಅಲ್ಲ. ಅದು ನಮ್ಮ ಭಾವನೆಗಳ ಪ್ರಭಾವಕ್ಕೆ ಒಳಗಾಗದೆ ರಿಯಾಕ್ಟ್ ಮಾಡೋ ಬದಲು ಯೋಚನೆ ಮಾಡಿ ನಿಜವಾಗಿ ಏನ್ ನಡೀತಿದೆ ಅಂತ ನೋಡುವ ಸಾಮರ್ಥ್ಯ. ಇದು ನಮಗೆ ಹುಟ್ಟಿನಿಂದ ಬರುವಂಥದ್ದಲ್ಲ, ಇದನ್ನ ನಾವು ಅಭ್ಯಾಸ ಮಾಡಿ ಬೆಳೆಸ್ಕೊಳ್ಬೇಕು. ಇಲ್ಲಿರೋ ಒಂದು ಡೇಂಜರಸ್ ಸತ್ಯ ಏನಂದ್ರೆ, ನಮ್ಮ ಡಿಸಿಷನ್ಗಳನ್ನ ನಮ್ಮ ಭಾವನೆಗಳು ಎಷ್ಟು ಕಂಟ್ರೋಲ್ ಮಾಡ್ತವೆ ಅನ್ನೋ ಅರಿವೇ ನಮ್ಗಿರೋದಿಲ್ಲ. ನಾವು ಏನನ್ನ ನೋಡಕ್ಕೆ ಇಷ್ಟಪಡ್ತೀವೋ ಅದನ್ನೇ ನೋಡ್ತೀವಿ. ಇದೇ ಕಾರಣಕ್ಕೆ ನಾವು ಮತ್ತೆ ಮತ್ತೆ ತಪ್ಪುದಾರಿ ಹಿಡಿದು ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋದು. ಸರಿ, ಈ ಒಂದು ನಿಯಮದಿಂದ ನಾವು ಇಡೀ ಪುಸ್ತಕದ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಬೋದು. ಈ ಪುಸ್ತಕ ಜನರನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಪ್ರಾಕ್ಟಿಕಲ್ ಗೈಡ್ ಇದ್ದ ಹಾಗೆ. ರಾಬರ್ಟ್ ಗ್ರೀನ್ ಪ್ರಕಾರ ಈ ಪುಸ್ತಕದಲ್ಲಿರುವ ನಿಯಮಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮನ್ನ ಮತ್ತು ಬೇರೆಯವರನ್ನ ನೋಡೋ ದೃಷ್ಟಿಕೋನವೇ ಬದಲಾಗುತ್ತೆ. ಇದು ಮಾನವ ಸ್ವಭಾವಕ್ಕೆ ಸುಮ್ಮನೆ ಗುಲಾಮರಾಗುವ ಬದಲು ಅದನ್ನ ಅರ್ಥ ಮಾಡ್ಕೊಂಡು ಅದರಿಂದ ಮೇಲೆದ್ದು ಬರೋಕೆ ಸಹಾಯ ಮಾಡುತ್ತೆ. ಈ ಅರಿವನ್ನ ನಾವು ಬೆಳೆಸ್ಕೊಂಡ್ರೆ ನಮ್ಗೆ ಸಿಗೋ ಪವರ್ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ನಾವು ಜನರನ್ನ ಸೂಕ್ಷ್ಮವಾಗಿ ಗಮನಿಸಕ್ಕೆ ಕಲೀತೀವಿ, ಅವರ ನಿಜವಾದ ಗುಣ ಏನು ಅಂತ ಅರ್ಥ ಮಾಡ್ಕೊಳ್ಬೋದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನ ನಾವೇ ಉತ್ತಮಪಡಿಸ್ಕೊಳ್ಬೋದು. ಪುಸ್ತಕದಲ್ಲಿ ಬರುವ ಆಂಟೋನ್ ಚೆಕೋವ್ ಅವರ ಈ ಮಾತು ಎಲ್ಲವನ್ನೂ ಹೇಳ್ಬಿಡುತ್ತೆ. ಒಬ್ಬ ಮನುಷ್ಯ ತಾನು ಹೇಗಿದ್ದಾನೆ ಅಂತ ಅವನಿಗೆ ತೋರಿಸಿದಾಗ ಮಾತ್ರ ಅವನು ಉತ್ತಮಗೊಳ್ತಾನೆ. ಅಂದ್ರೆ ನಮ್ಮ ಸ್ವಭಾವದ ಸತ್ಯವನ್ನ ನಾವು ಎದುರಿಸಬೇಕು. ಸೆಲ್ಫ್ ಅವೇರ್ನೆಸ್ ಎಷ್ಟು ಮುಖ್ಯ ಅನ್ನೋದನ್ನ ಇದು ಹೇಳುತ್ತೆ. ಕೊನೆಯದಾಗಿ ಎಲ್ಲರನ್ನೂ ಯೋಚನೆಗೆ ಹಚ್ಚುವ ಒಂದು ಪ್ರಶ್ನೆ. ಪುಸ್ತಕದಲ್ಲಿ ಕೇಳಿದ ಹಾಗೆ ನಮ್ಮೆಲ್ಲರ ಒಳಗೆ ನಮಗೇ ಗೊತ್ತಿಲ್ಲದೆ ನಮ್ಮನ್ನ ಕಂಟ್ರೋಲ್ ಮಾಡುವ ಆ ಶಕ್ತಿ ಯಾವುದು? ನಮ್ಮೊಳಗೆ ವಾಸಿಸುವ ಆ ಅಪರಿಚಿತ ಯಾರು? ಇದನ್ನ ಖಂಡಿತವಾಗಿಯೂ ನಾವು ಯೋಚನೆ ಮಾಡಲೇಬೇಕು.